ಸುವರ್ಣ. ಫ್ರೆಂಡ್ ಅಂತ ತಿಳ್ಕೊಳ್ಳಿ. ಶ್ರಾವಣಿ, ಈ ಜನ್ಮದಲ್ಲ, ಇನ್ನು 10 ಜನ್ಮದಲ್ಲಿ ನಾನು ನೀನು ಹುಟ್ಟು ಬಂದ್ರು ಫ್ರೆಂಡ್ ಆಗೋದಿಲ್ಲ. ಪರವಾಗಿಲ್ಲ, ನನ್ನ ಫ್ರೆಂಡ್ ಅಂತ ತಿಳ್ಕೊಳ್ಳಿಲ್ಲ ಅಂದ್ರೂ ಓಕೆ, ಬಟ್ ಜೊತೆಲಿ ಕೂತ್ಕೊಳ್ಳೋಕೇನು? ನಾಗರಹಾವು ಕೊಳಕ್ ಮಂಡಲದ ಜೊತೆ ಬೇಕಾದ್ರೆ ಸೇರುತ್ತೆ, ಆದ್ರೆ ಮುಂಗುಸಿ ಜೊತೆ ಸೇರಲ್ಲ. ಹಾಗಂತ ನೀವ್ ತಿಳ್ಕೊಂಡಿದ್ದೀರಾ ಅಷ್ಟೇ. ನನ್ನಿಂದ ನಿಮ್ಗೆ ಯಾವ ತೊಂದ್ರೆನೂ ಆಗಲ್ಲ. ಈಗಾಗಿರೋದು ಸಾಲ್ದ? ನಾನು ಎಮರ್ಜೆನ್ಸಿ ಎಕ್ಸಿಟ್ ನಲ್ಲಿ ಈ ಮನೆಯಿಂದ ಹೊರಗೋದ ತಕ್ಷಣ ಮೇನ್ ಡೋರಲ್ಲಿ ಬಂದು ನೀನು ನನ್ನ ಜಾಗದಲ್ಲಿ ಕೂತ್ಕೊಂಡೆ. ನನಗವತ್ತು ನಿನ್ ಮೇಲೆ ಕೋಪ ತೀರಿಸ್ಕೊಳ್ಳೋ ಆಸೆ ಮಾತ್ರ ಇತ್ತು. ಆದ್ರೆ ನೀನು ನನ್ನ ಮಕ್ಕಳನ್ನ ನನ್ನಿಂದ ಕಿತ್ಕೊಂಡಿಯಲ್ಲ, ಅವತ್ತಿಂದ ನಿನ್ ಮೇಲೆ ಸೇಡ್ ತೀರಿಸ್ಕೊಳ್ಳೋ ಆಸೆ ಇದೆ. ಹಾಯ್ ಮಾಮ್. ಹಾಯ್ ಸಚ್ಚು. ಮೈ ಸ್ವೀಟ್ ಹಾರ್ಟ್. ಸಚ್ಚು ತಗೋ. ವಾವ್, ಇಷ್ಟೊಂದು ಗಿಫ್ಟು. ಸಚ್ಚು, ನೀನು ಆಸ್ಟ್ರೇಲಿಯಾಗೆ ಹೋಗ್ತಿದ್ಯಲ್ಲ ಅದಕ್ಕೆ. ನಿಶಾ, ಸಚ್ಚು ದೀಕ್ಷಾ ಆಸ್ಟ್ರೇಲಿಯಾಗೆ ಹೋಗ್ತಿರೋದು ನಿಮ್ಗೆ ಗೊತ್ತಾಯ್ತು? ಅದು ಸ್ಕೂಲಿಂದ ನೋಟಿಸ್ ಬಂದಿರೋದು ನಮ್ಮ ಮನೆಗೆ. ಆದ್ರೆ ಈ ವಿಷಯ ನಿಮ್ಗೆ ಹೇಗೆ ಗೊತ್ತಾಯ್ತು? ನಾನು ಸಚಿನ ಸ್ಕೂಲ್ ಹತ್ರ ಹುಡ್ಕೊಂಡು ಹೋಗಿದ್ದೆ. ಆಗ ಸ್ಕೂಲಲ್ಲಿ ಹೇಳಿದ್ರು. ಮಾಮ್, ನಾನು ದೀಕ್ಷಾ ಅಲ್ಲಿಗೆ ಹೋಗ್ತಿರೋದು ನಿಮ್ಗೆ ಇಷ್ಟನಾ? ಇಷ್ಟ ಇಲ್ಲದೆ ಏನ್ ಸಚ್ಚು? ನನ್ನ ಮಕ್ಕಳು ಇನ್ನೂ ಬೆಳಿಬೇಕು, ನನ್ನ ಹಾಗೆ ಒಳ್ಳೆ ಹೆಸರು ಮಾಡ್ಬೇಕು ಅನ್ನೋದು ನನ್ನ ಆಸೆ. ಸಚ್ಚು, ನೀನು ದೀಕ್ಷಾ ಆಸ್ಟ್ರೇಲಿಯಾದಲ್ಲಿ ಹಾಯಾಗಿರಿ. ಸಚ್ಚು, ದೀಕ್ಷಾ ಎಲ್ಲಿ? ಅವಳು ಚಂದನ್ ಜೊತೆ ಆಟ ಆಡ್ತಿದ್ದಾಳೆ. ಸರಿ, ನೀನು ಹೋಗಿ ಆಟ ಆಡ್ಕೊ. ಬಾಯ್ ಮಾಮ್. ಬಾಯ್ ಸಚ್ಚು. ನೋಡಿ ನಿಶಾ, ಸಚ್ಚು ದೀಕ್ಷಾ ಆಸ್ಟ್ರೇಲಿಯಾಗೆ ಹೋಗೋದ್ರ ಬಗ್ಗೆ ನಾನು ಇನ್ನೂ ಯೋಚನೆ ಮಾಡಿಲ್ಲ. ಜೊತೆಗೆ ಇದಕ್ಕೆ ಸೂರ್ಯ ಒಪ್ತಾರೋ ಇಲ್ವೋ ಅಂತಾನೂ ಗೊತ್ತಿಲ್ಲ. ಅವ್ರು ಬರಲಿ, ನಾವಿಬ್ರು ಮಾತಾಡಿ ಆಮೇಲೆ ಇದ್ರ ಬಗ್ಗೆ ಡಿಸೈಡ್ ಮಾಡ್ತೀವಿ. ಡಿಸೈಡ್ ಮಾಡೋದಕ್ಕೆ ನೀವ್ಯಾರು? ಲೀಗಲ್ ಆಗಿ ಇವತ್ತು ಸಚಿನ್ ದೀಕ್ಷಾಗೆ ಅಪ್ಪ ಅಮ್ಮ ನಾವು. ನಿಶಾ, ಇದೇ ಅವಾಗ್ಲಿಂದ ನಾನು ಬಡ್ಕೊಳ್ತಾ ಇರೋದು. ಸಚಿನ್ ದೀಕ್ಷಾ ನಿಮ್ ಮನೇಲಿ ಇರ್ಬೋದು, ನೀವ್ ಹೇಳ್ದಂಗೆ ಕೇಳ್ಬೋದು, ಕೋರ್ಟು ಏನೇ ಹೇಳ್ಬೋದು, ಆದ್ರೆ ಅವರಿಬ್ರು ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿದವರು. ಅವ್ರು ಎಲ್ಲಿದ್ರೆ ಚೆನ್ನಾಗಿರ್ತಾರೆ, ಹೇಗಿದ್ರೆ ಚೆನ್ನಾಗಿರ್ತಾರೆ, ಏನ್ ಮಾಡಿದ್ರೆ ಚೆನ್ನಾಗಿರ್ತಾರೆ ಅಂತ ನನಗ್ ಗೊತ್ತು. ಸುಮ್ನೆ ಅವ್ರ ಪಾಸ್ಪೋರ್ಟ್ನ ನನ್ನ ಕೈಲಿ ಕೊಡು, ನಾನ್ ತಗೊಂಡು ಹೋಗಿ ಅವ್ರ ಸ್ಕೂಲ್ನವ್ರಿಗೆ ಕೊಡ್ತೀನಿ. ಈ ಸರಿ ನನ್ನ ಮಕ್ಕಳು ಅವ್ರ ಆಸೆ ಪಟ್ಟಿದ್ದ ಜಾಗಕ್ಕೆ ಹೋಗೇ ಹೋಗ್ತಾರೆ. ಅವ್ರು ಇಷ್ಟಪಟ್ಟಂಗೆ ಬದುಕ್ತಾರೆ. ಇದನ್ನ ಯಾರ ಕೈಲೂ ಬದಲಾಯಿಸಕ್ಕಾಗಲ್ಲ. ಅವ್ರ ಇಷ್ಟಕ್ಕೆ ಬಿಟ್ಬಿಡು. ಬಿಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ನಾನು ಒಂದ್ಸರಿ ಸ್ಕೂಲ್ ಪ್ರಿನ್ಸಿಪಲ್ ಜೊತೆ ಮಾತಾಡ್ತೀನಿ. ಮಾತಾಡು. ಒಂದ್ಸರಿ ಅಲ್ದೆ 10 ಸರಿ ಬೇಕಾದ್ರೆ ಮಾತಾಡು. ಈ ಶ್ರಾವಣಿ ಪ್ರಿನ್ಸಿಪಲ್ ಜೊತೆ ಮಾತಾಡಿದ್ರೆ ನನ್ನ ಕೆಲಸ ಎಲ್ಲ ಕೆಡುತ್ತೆ. ಹೇಗಾದ್ರೂ ಮಾಡಿ ಅದನ್ನ ತಡಿಬೇಕು. ಕಾಫಿ ಕೊಡ್ಲಾ? ಇದೇನ್ ಹೋಟ್ಲಾ ಮನೆನಾ? ಹೋದವ್ರಿಗೆ ಬಂದವ್ರಿಗೆಲ್ಲ ಕಾಫಿ ಕೊಡ್ಲಾ ಅಂತ ಕೇಳಕ್ಕೆ? ಸುಸ್ತಾಗಿದ್ರಲ್ಲ, ನಾನೇನಾದ್ರೂ ಬಂದು ನಿನ್ನ ಹತ್ರ ಪಡ್ಕೊಂಡ ನನಗೆ ಸುಸ್ತಾಗಿದೆ ಅಂತ? ಮತ್ ಹೋಗೆ. ಅರುಣ್ ಕಮಲು ಇವಳನ್ನ ಸರಿಯಾಗಿ ಆಟ ಆಡ್ಸಿದ್ದಾರೆ. ಆಗಿದ್ದಾಗ ನನ್ನ ಕೈಲಿ ಸಿಗೋ ಅರುಣ್, ಈ ಸೂರ್ಯನ್ ತಂಗಿ ಏನು ಅಂತ ಪ್ರೂವ್ ಮಾಡ್ತೀನಿ. ದಿನಕ್ಕೊಂದೊಂದು ಹುಡುಗಿ ಬೇಕಾ ನಿಮ್ಗೆ? ದಿನಕ್ಕೊಂದೊಂದು. ರಚ್ಚು, ಏನತ್ಗೆ? ಏನಾಯ್ತು?
ಹೌದು, ಯಾಕೆ ಒಂಥರ ಇದೆಯಾ? ಅದ್ಕೆ ನೀವ್ ಅರುಣನ್ ಕರೆದು ಬುದ್ಧಿ ಹೇಳ್ತಿರೋ ಇಲ್ವೋ? ಬುದ್ಧಿ ಹೇಳ್ಸ್ಕೊಳ್ಳೋ ಅಂತ ತಪ್ಪು ಅವನೇನ್ ಮಾಡಿದಾನೆ ರಚ್ಚು? ಬರೀ ಹುಡುಗಿರಿಂದನೇ ಸುತ್ತಾಡ್ತಿದ್ದಾನೆ ಅದಕ್ಕೆ. ಅವನ್ಗೆ ಡಯಾನ, ಮೊನಾಲಿಸಾ, ಸಿಂಡ್ರೆಲಾ ಅಂತ ವಿಶ್ವ ಸುಂದರಿರೇ ಬೇಕು. ಅದು ಬುದ್ಧಿ ಹೇಳಿಸ್ಕೊಳ್ಳೋ ಅಂತ ತಪ್ಪಲ್ಲ ರಚ್ಚು. ಎಲ್ಲ ಹುಡುಗರು ಈ ವಯಸ್ಸಲ್ಲಿ ಹೇಗಿರ್ತಾರೋ ಅರುಣ್ ಪುನಃ ಹಾಗೆ ಇದ್ದಾನೆ. ಯಾಕದ್ಕೆ ನೀವು ಹೀಗೆ ಮಾತಾಡ್ತಿದ್ದೀರಾ? ಅರುಣ್ ಮದ್ವೆ ಆಗಿರೋ ಹುಡುಗ ಅಲ್ವಾ? ಮದ್ವೆ ಆಗಿರೋದು ಯಾಕೆ ಹೇಳು? ಗಂಡ ಹೆಂಡತಿ ಇಬ್ರು ಚೆನ್ನಾಗಿರ್ಬೇಕು ಅಂತ ತಾನೆ. ಅವನಿಗೆ ಗಂಡ ಹೆಂಡತಿ ಚೆನ್ನಾಗಿರೋದ್ ಬೇಕಾಗಿಲ್ಲ ಅದ್ಕೆ. ಹುಡುಗಿರು ಚೆನ್ನಾಗಿದ್ರೆ ಸಾಕು. ಸಿಂಡ್ರೆಲಾ ಜೊತೆ ಪಿಕ್ನಿಕ್, ಡಯಾನಾ ಜೊತೆ ಸಿನಿಮಾ, ಮೊನಾಲಿಸಾ ಜೊತೆ ಕಾಫಿ ಕುಡ್ಕೊಂಡು ಆರಾಮಾಗಿದ್ದಾನೆ. ಈ ಸುಖಕ್ ಮದ್ವೆ ಯಾಕೆ ಆಗ್ಬೇಕಾಗಿತ್ತು? ರಚ್ಚು, ಓಡಾಡಿದ್ದು ಮಾತಾಡಿದ್ದನ್ನೆಲ್ಲ ತಪ್ಪಾಗಿ ತಿಳ್ಕೊಬಾರ್ದು. ಈ ಜೀವನ ಕಂಪಲ್ಸರಿ. ನಾವು ಬೇಕು ಅನ್ಲಿ ಬೇಡ ಅನ್ಲಿ ಇದರಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಹಾಗಂತ ಕಾಂಪ್ಲಿಕೇಟ್ ಆಗಿ ಬದುಕಕ್ಕೆ ಯಾರು ಇಷ್ಟಪಡಲ್ಲ. ಮನುಷ್ಯ ಬಿಸಿಲು ಜಾಸ್ತಿ ಆದಾಗ ನೀರಲ್ಲಿರಕ್ಕೆ ಇಷ್ಟಪಡ್ತಾನೆ. ಹಾಗೆ ಚಳಿ ಜಾಸ್ತಿ ಆದಾಗ ನೀರನ್ನು ಬಿಟ್ಟು ಬಿಸಿಲಲ್ಲಿರಕ್ಕೆ ಇಷ್ಟಪಡ್ತಾನೆ. ಅದು ತಪ್ಪಲ್ಲಮ್ಮ. ನೀನು ಮನುಷ್ಯರನ್ನ ಜಡ್ಜ್ ಮಾಡೋದು ಬಿಟ್ಟು ಮನ್ಸನ್ನ ಜಡ್ಜ್ ಮಾಡು. ಅರುಣ್ ತಪ್ಪು ಮಾಡ್ತಿದ್ದಾನೆ ಅನ್ನೋದು ಬಿಟ್ಟು ಯಾಕೆ ತಪ್ಪು ಮಾಡ್ತಿದ್ದಾನೆ ಅನ್ನೋದು ಯೋಚನೆ ಮಾಡು, ಎಲ್ಲ ಸರಿ ಹೋಗುತ್ತೆ. ನಾನೇ ಬೇಕು ಅಂದ್ರು ಅವ್ನು ನನಗ್ ಹತ್ರ ಆಗೋ ಪರಿಸ್ಥಿತಿಲಿ ಇಲ್ಲ. ರಚ್ಚು, ಮೋಡ ಇರೋದು ಆಕಾಶದಲ್ಲೇ ಆದ್ರೂ ಆ ಮೋಡ ಆಕಾಶಕ್ಕೆ ಸ್ವಂತ ಅಲ್ಲ. ಒಂದಲ್ಲ ಒಂದಿನ ಆ ಮೋಡ ಕರ್ಗಿ ಭೂಮಿಗೆ ಮಳೆಯಾಗಿ ಬರಲೇಬೇಕು. ಇಲ್ಲ ಅದಕ್ಕೆ ಅವ್ನು ನನ್ನ ಹತ್ರ ಬರೋದು ಬೇಕಾಗಿಲ್ಲ. ಸರಿ, ಹಾಗಾದ್ರೆ ಅವನು ಬೇರೆ ಹುಡುಗಿರ ಜೊತೆ ಖುಷಿಯಾಗಿರ್ಲಿ ಬಿಡು. ಅದ್ ಹೇಗ್ ಸಾಧ್ಯ ಅದಕ್ಕೆ? ಅವನ ಜೊತೆ ಯಾವ ಹುಡುಗಿರು ಇರ್ಬಾರ್ದು. ಇದೊಳ್ಳೆ ಚೆನ್ನಾಗಾಯ್ತಲ್ಲ ರಚ್ಚು. ನೀನು ಇರಬಾರ್ದು, ಅವನ ಜೊತೆ ಬೇರೆ ಹುಡುಗಿರು ಇರಬಾರ್ದು ಅಂದ್ರೆ ಏನರ್ಥ? ಅದೆಲ್ಲ ನನಗ್ ಗೊತ್ತಿಲ್ಲ ಅದಕ್ಕೆ. ಅವನ ಜೊತೆ ಬೇರೆ ಹುಡುಗಿರು ಇರೋದನ್ನ ನಾನು ಇಷ್ಟ ಪಡಲ್ಲ. ಇದನ್ನೇ ರಚ್ಚು, ಇದನ್ನೇ ಪಾಸಿಟಿವ್ನೆಸ್ ಅನ್ನೋದು. ನನ್ನ ಗಂಡ ನನಗೆ ಬೇಕು ಅನ್ನೋದಕ್ಕೆ ನಿನ್ನ ಸ್ವಾಭಿಮಾನ ನಿಮಗೆ ಅಡ್ಡ ಬರ್ತಿದೆ. ಹೋಗು ರಚ್ಚು, ಹೋಗು. ಅರುಣ್ ಮನೆ ಮನಸ್ಸು ಎರಡು ನಿನ್ಗೋಸ್ಕರ ಸದಾ ತೆಗ್ದೇ ಇರುತ್ತೆ. ರಚ್ಚು, ಲೈಫಲ್ಲಿ ಯಾರೇ ಮೋಸ ಮಾಡಿದ್ರು ಆ ನೋವು ಸರಿ ಹೋಗುತ್ತೆ. ಆದರೆ ನಿನಗೆ ನೀನೇ ಮೋಸ ಮಾಡಿಕೊಂಡ್ರೆ ಆ ನೋವು ಸರಿ ಹೋಗಲ್ಲ. ಅವನು ಬೇರೆ ಹುಡುಗಿರಿಂದ ದೂರ ಆಗಬೇಕು ಅಂದರೆ ಅವನಿಗೆ ನೀನು ಹತ್ರ ಆಗಬೇಕು ರಚ್ಚು. ರಚ್ಚು, ನೀನೀಗ ಬರೀ ರಚನಾ ಅಲ್ಲ, ಮಿಸ್ಸಸ್ ಅರುಣ್. ಆ ಪದವಿನ ಯಾರು ಕಿತ್ಕೋಬಾರ್ದಲ್ವಾ? ಯೋಚನೆ ಮಾಡು. ಥಿಂಕ್ ಆಫ್ ಇಟ್. ಮತ್ತೆ ನೀವು BP ಮಾತ್ರೆ ಮರ್ತೋಗಿದ್ದೀರಾ, ತಗೊಳ್ಳಿ. ಅಯ್ಯೋ, ಹಾಳಾದ ಮರ ಕಣವ, ಕೊಡಿ. ಸಾಕ? ಶ್ರಾವಣಿ, ಬಾಯ್ಲಿ ಕುದ್ಕ. ಇಂಥ ಹೊಸಿ ಮಾತಾಡ್ಬೇಕು. ಏನ್ ಹೇಳಿ ಅತ್ತೆ? ಶ್ರಾವಣಿ, ಮಕ್ಕಳನ್ನ ದೂರ ಕಳಿಸೋದ್ರ ಬಗ್ಗೆ ಏನಾದ್ರೂ ಯೋಚನೆ ಮಾಡಿದ್ಯಾ? ಯೋಚನೆ ಮಾಡ್ತಾ ಇದ್ದೀನಿ ಅತ್ತೆ, ಆದ್ರೆ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಒಂದ್ಕಿತ ಸೂರ್ಯನ ಜೊತೆ ಮಾತಾಡ್ಬೇಕಿತ್ತು ಕಣವ. ಮಾತಾಡೋಣ ಅಂತಾನೆ ಇರ್ತೀನಿ ಅತ್ತೆ, ಆದ್ರೆ ಅಷ್ಟರಲ್ಲಿ ಮೀಟಿಂಗ್ ಇದೆ, ನಾನು ಬ್ಯುಸಿ ಇದ್ದೀನಿ, ಅಥವಾ ಫೋನ್ ಚಾರ್ಜಿಂಗ್ ಇಲ್ಲ ಅಂತ ಫೋನ್ ಕಟ್ ಮಾಡ್ಬಿಡ್ತಾರೆ. ಹೋಗ್ಲಿ ಬಿಡು, ನೀನ್ ಯಾವ ಅನುಮಾನನೂ ಪಟ್ಕೊಳ್ದೆ ಮಕ್ಕಳನ್ನ ಕಳ್ಸ್ಕೊಡು. ಮಕ್ಕಳು ಸಾನೆ ಖುಷಿಯಾಗವೆ. ಅವ್ರ ಆಸೆಗೆ ಮಣ್ಣಾಕೋದು ದೊಡ್ಡವರಾಗಿ ನಮ್ ಗಂತೆಗೆ ಒಳ್ಳೇದಲ್ವಲ್ಲವ? ಅತ್ತೆ, ಆಸೆ ಜೊತೆಗೆ ಮಕ್ಕಳ ಸೇಫ್ಟಿನೂ ಮುಖ್ಯ ಅಲ್ವಾ? ಸ್ಕೂಲ್ನವರು ಇಷ್ಟು ದೊಡ್ಡ ವಿಷಯನ ಪ್ಯೂನ್ ಕೈಲಿ ಹೇಳಿ ಕಳ್ಸಿದಾರಲ್ವಾ? ಹಾಗೇನಾದ್ರೂ ನಮ್ಮ ಮಕ್ಕಳು ಸೆಲೆಕ್ಟೇ ಆಗಿದ್ದಿದ್ರೆ ಪೇರೆಂಟ್ಸ್ನ ಕರೆಸಿ ಕೇಳಬೇಕಿತ್ತು.
ಅಕ್ಕಪಕ್ಕದೂರೋ ವಾಟರ್ ಪಾರ್ಕು ಅಥವಾ ಮ್ಯೂಸಿಯಂ ಆಗಿದ್ರೆ ಕಳಿಸ್ಬೋದಾಗಿತ್ತು. ತುಂಬ ದೂರದ ದೇಶ ಅತ್ತೆ, ಅಷ್ಟು ಸುಲಭವಾಗಿ ನಾವು ಯಾವ ನಿರ್ಧಾರಕ್ಕೂ ಬರೋಕ್ಕಾಗಲ್ಲ. ಇದರಿಂದ ಯಾವುದು ಕೆಟ್ಟದಾಗಲ್ಲ ಅಂತ ನನ್ನ ಮನಸ್ಸು ಹೇಳ್ತಿದೆ ಕಣವ. ಧೈರ್ಯವಾಗಿ ಮಕ್ಕಳನ್ನ ಕಳಿಸ್ಕೊಡು ಶ್ರಾವಣಿ. ಹೋಗ್ಲಿ, ಒಂದು ಕೆಲಸ ಮಾಡು, ನಾಳೆ ನೀನು ಸ್ಕೂಲ್ ಹತ್ರ ಒಂದು ಹೆಜ್ಜೆ ಹೋಗಿ ವಿಚಾರಿಸ್ಕೊಂಬಂದ್ಬಿಡು. ಆಗ ಸತ್ಯ ಏನು ಅಂತ ನಿಂಗೂ ಗೊತ್ತಾಯ್ತದೆ. ಆಮ್ಯಾಕಿಂದ ಸೂರ್ಯನ ಹತ್ರ ಮಾತಾಡಿದ್ರೆ ಆಯ್ತಗ. ಸರಿ ಅತ್ತೆ, ಹಾಗೆ ಮಾಡ್ತೀನಿ. ನಾಳೆ ನಾನೇ ಸ್ಕೂಲ್ ಹತ್ರ ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ. ಸರಿ ಕಣಮ್ಮ, ಹಂಗೆ ಮಾಡು. ಶ್ರಾವಣಿ, ನಿಮ್ಮ ಮಾವ ಮಾಡಿ ಮೇಲೆ ಅತ್ತಾಗಿಂದ ಇತ್ತಾಗಿಂದ ಅತ್ತಾಗ ಓಡಾಡ್ತಿರ್ತಾರೆ. ಟೈಮ್ ಆಗಿದೆ, ಮನೆಗೆ ಹೋಗಿಂದ ಕಳಿಸೋ. ಸರಿ ಅತ್ತೆ. ಅಲ್ಲ ಜಯದೇವ್, ನಿನ್ಗೆ ಯಾವ್ದಾದ್ರು ಕೆಲಸ ಮಾಡ್ಬೇಕಂದ್ರೆ ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ವಾ? ಏಯ್, ಏನೇ ನಿನ್ ಬಾಯಿ? ಯಾವಾಗ್ಲೂ ಮಾರಮ್ಮನ ಜಾತ್ರೆ ಸ್ಪೀಕರ್ ತರ ಪಡ್ಕೋತಾನೆ ಇರ್ತೀಯಲ್ಲ, ಹೆಚ್ಚಿಗೆ ಮಾತಾಡೋಕ್ ಆಗೋದಿಲ್ವಾ? ಅಲ್ಲ ಜಯದೇವ್, ಮಕ್ಕಳನ್ನ ಆಸ್ಟ್ರೇಲಿಯಾ ಕಳ್ಸು ಅಂತ ಪಿಯೋನ್ ಕೆಲ ಹೇಳಿ ಕಳ್ಸಿದ್ಯಲ್ಲ, ಇದನ್ನ ಶ್ರಾವಣಿ ನಂಬ್ತಾಳೆ ಅನ್ಕೊಂಡಿದ್ಯಾ? ಅನ್ಕೊಳ್ಳೋದಲ್ಲ, ನಂಬಿದಾಗಿದೆ ಅಂತ ನೀನ್ ತಿಳ್ಕೊಂಡಿದ್ಯಾ? ಆ ಶ್ರಾವಣಿ ಬೇತಾಳೆ ತರ 1000 ಪ್ರಶ್ನೆ ಕೇಳುತ್ತಾಳೆ. ಒಂದು ಪಾಯಿಂಟ್ ಸುಳ್ಳಾದ್ರೂ ಸಿಡ್ದೋಗೋ ತಲೆ ನಮ್ದು, ಅದನ್ನ ಮರಿಬೇಡ. ಈಗ ತಲೆ ಸಿಡಿತಾ ಇರೋದು ಶ್ರಾವಣಿಂದಲ್ಲ, ನಿನ್ನಿಂದ. ಏನ್ ಬೊಗಳ್ಬೇಕು ಅಂತಿದ್ಯೋ? ಬೊಗಳಿ ಮನೆಗೆ ಹೋಗು. ನಾಳೆ ಶ್ರಾವಣಿ ಸ್ಕೂಲ್ ಹತ್ರ ಹೋಗ್ತಿದ್ದಾಳಂತೆ. ಅಕಸ್ಮಾತ್ ಪ್ರಿನ್ಸಿಪಾಲ್ನೋ ಟೀಚರ್ನೋ ವಿಚಾರಿಸಿದ್ರೆ ಇದೆಲ್ಲ ಸುಳ್ಳು ಅಂತ ಗೊತ್ತಾಗೋದಿಲ್ವಾ ಅವಳಿಗೆ? ಗೊತ್ತಾದ್ರೆ ಗೊತ್ತಾಗ್ಲಿ ಬಿಡು, ಅದ್ರಿಂದ ಏನಾಗುತ್ತೆ? ನಿನ್ಗೇನು ಆಗಲ್ಲಪ್ಪ. ನಿನ್ಗೆ ನನ್ನ ಮಕ್ಕಳು ಎಲ್ಲಿದ್ರೇನು? ನೀನು ಟೈಮ್ ಟು ಟೈಮು ಊಟ ಮಾಡ್ಕೊಂಡು ಡ್ರಿಂಕ್ಸ್ ಮಾಡ್ಕೊಂಡು ಇರ್ತೀಯ. ಆದ್ರೆ ನನ್ನ ಮಕ್ಕಳಿಂದ ಶಾಶ್ವತವಾಗಿ ದೂರ ಆಗೋಳು ನಾನು. ಯಾಕೆ ಈ ರೀತಿ ಟೆನ್ಷನ್ ಆಗ್ತಿದ್ಯಾ ನೀನು? ಟೆನ್ಷನ್ ಆಗಿ ಶುಗರ್ ಗೀಗರ್ ಬಂದ್ರೆ ನಿನ್ನ ಹತ್ರ ಬರೋದು ಮಕ್ಕಳಲ್ಲ, ಇರುವೆಗಳು. ನಾನು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ, ನೀನ್ ತಮಾಷೆ ಮಾಡ್ತೀಯಾ? ನಿಶಾ, ಈ ಸರಿ ನಿನ್ ಮಕ್ಕಳನ್ನ ನೀನ್ ಕರ್ಕೊಂಡು ಹೋಗೇ ಹೋಗ್ತೀಯಾ, ಅದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಆದ್ರೆ ಶ್ರಾವಣಿ ಸ್ಕೂಲ್ ಹತ್ರ ಅದಕ್ಕೂ ನಾನು ವ್ಯವಸ್ಥೆ ಮಾಡಿದ್ದೀನಿ. ಏನದು? ಹೇಳಕ್ಕಾಗಲ್ಲ. ನೀನ್ ಹೇಳಲೇಬೇಕು. ನೀನೊಂದ್ ಮಾಡಿ ನಾನೊಂದ್ ಹೇಳಿ ಸಿಕ್ಕಾಕೊಳಕ್ ಆಗಲ್ಲ. ಅದೇನ್ ಪ್ಲಾನ್ ಮಾಡಿದ್ಯಾ ಅಂತ ಹೇಳು. ಆ ಪ್ಯೂನ್ನ ಕಳಿಸಿದ್ಮೇಲೆ ನಿನಗ್ ಬಂದ ಅನುಮಾನನೇ ನನಗೂ ಬಂದು, ಅದಕ್ಕೆ ಆ ಸ್ಕೂಲಲ್ಲಿರೋ ಒಬ್ರು ಟೀಚರ್ ಜೊತೆ ಮಾತಾಡಿದ್ವಿ. ಶ್ರಾವಣಿ ಹೋಗಿ ಸ್ಕೂಲಲ್ಲಿ ಕೇಳಿದ್ರೆ ಆ ಪ್ಯೂನ್ ಹೇಳಿದ ಮಾತನ್ನೇ ಅವರು ಹೇಳೋದು. ಆ ಟೀಚರ್ ದುಡ್ಡೇನಾದ್ರೂ ಕೊಟ್ಯಾ? ಇಲ್ಲ, ಆಸೆ ತೋರಿಸ್. ಏನದು? ಅವ್ರ ಮಗ SLC ಮುಗಿಸಿ ಪೊರ್ಕಿಗಳ ಜೊತೆ ಸೇರ್ಕೊಂಡು ಬೀದಿಯಲ್ಲಿ ಅಲಿತಿದ್ದಾನೆ. ಅದಕ್ಕೆ ನಮ್ ಕಂಪ್ನಿ ಕರೆಸಿ ಒಂದು ಒಳ್ಳೆ ಕೆಲಸ ಕೊಟ್ಟು ತಿಂಗಳಿಗೆ 20,000 ಸಂಬಳ ಕೊಡ್ತೀನಿ ಅಂತ ಒಪ್ಕೊಂಡ್ಲು. ನಿನ್ನ ಹತ್ರ ಯಾವ ಕಂಪ್ನಿ ಇದೆ ಅಂತ ನೀನ್ ಈ ಮಾತನ್ನ ಹೇಳ್ದೆ? ಮಾತಾಡೋದಕ್ಕೆ ಬೇಕಾಗಿರೋದು ಬುದ್ಧಿ, ಕಂಪ್ನಿ ಅಲ್ಲ. ಹಾಗಾದ್ರೆ ಶ್ರಾವಣಿ ಸ್ಕೂಲ್ ಹತ್ರ ಹೋದ್ರು ಯಾವ ಸಮಸ್ಯೆನೂ ಆಗಲ್ಲ ಅನ್ನೋ? ಏನೂ ಆಗಲ್ಲ, ನೀನ್ ಆರಾಮಾಗಿರು. ನನ್ನ ಕೆಲಸ ಇದೆ, ನಾನು ಬರ್ತೀನಿ. ಇಬ್ರು ಸೇರ್ಕೊಂಡು ಕೆಲಸ ಮಾಡಿದ್ರೆ ಯಾರಾದ್ರೂ ಬೇಡ ಅಂತಾರೆ? ಹೋಗು ಹೋಗು, ಒಂದಲ್ಲ ಒಂದಿನ ನೀನಾಗಿ ನೀನೇ ಬರ್ತೀಯ. ವಾವ್, ಕಾಫಿ ಸೂಪರ್ ಆಗಿದೆ ಬ್ರದರ್. ನಿಂದೇನ ಕೈಬೇಡ? ಹೂನಪ್ಪ, ರಾಧಾ ಹೆಚ್ಚಾಗಿ ಕೆಲಸ ಮಾಡೋಕ್ಕಾಗೋದಿಲ್ಲ ನೋಡು, ಅದಕ್ಕೆ ಎಲ್ಲಾ ಕೆಲಸನೂ ನಾನೇ ಮಾಡ್ತಾ ಇದ್ದೆ. ಇದ್ರಲ್ಲಿ ಒಂಥರ ಸುಖ ಇದೆ. ಕಾರ್ತಿಕ್, ನಾಳೆ ಹುಟ್ಟೋ ಮಗು ನನ್ನ ತರ ಇರುತ್ತೋ ಇಲ್ಲ ರಾಧಾ ತರ ಇರುತ್ತೋ? ನನ್ ಶಂತನು ಹುಟ್ಟಿದಾಗ ಕೆಲ್ಸ ಅಂತ ತುಂಬಾ ಬ್ಯುಸಿ ಇದ್ದೆ. ಅವ್ನು ಅಂಬೆಗಾಲಿಡೋದನ್ನೇ ನೋಡಕ್ಕಾಗಿರ್ಲಿಲ್ಲ. ಅಟ್ಲೀಸ್ಟ್
ಆ ಸುಖನ ಈಗ್ಲಾದ್ರೂ ಅನ್ಭೋಗ್ಸೋಣ ಅಂತ. ಬ್ರದರ್, ನೀ ಹೇಳ್ದಾಗ ಜ್ಞಾಪಕ ಬಂತು, ನಂತನೂ ಇಲ್ಲಿ ಆಟ 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 ಸಿಕ್ಕಾಪಟ್ಟೆ ತುಂಟಾಗ್ಬಿಟ್ಟಿದಾನ ಅವ್ನ್ ತುಂಟಾಟ ನೋಡಿ ನೋಡಿ ಅವ್ನ್ ಮನೆಯಲ್ಲಿ ಒಂದು ಕ್ಷಣ ಇಲ್ಲ ಅಂತಂದ್ರೆ ಅವನ್ನ ತುಂಬಾ ಮಿಸ್ ಮಾಡ್ಕೊಳ್ತೀನಿ ಗೊತ್ತಾ. ಕಾರ್ತಿಕ್, ನೀನೇನೇ ಹೇಳು, ಮನೆಯಲ್ಲಿ ಮಕ್ಳಿದ್ರೆ ಆ ಸುಖನೇ ಬೇರೆ. ಸಾರಿ ಕಾರ್ತಿಕ್, ನಿನ್ ಮುಂದೆ ಮಕ್ಕಳು ವಿಷಯ ಮಾತಾಡಿದ್ದು ನಿನಗೆ ಬೇಜಾರಾಯ್ತು ಅನ್ಸುತ್ತೆ. ನನಗೇನು ಬೇಜಾರಿಲ್ಲ ಅಣ್ಣ, ಏನೋ ಯೋಚನೆ ಮಾಡ್ತಾ ಇದೆ ಅಷ್ಟೇ. ಏನು ಅಂತ ಕೇಳ್ಬೋದಾ? ಪ್ರಿಯಾಂಕಾ ಬಗ್ಗೆ. ಪ್ರಿಯಾಂಕಾ ಬಗ್ಗೆನಾ? ಅವಳ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದೆ? ಅಣ್ಣ, ಈ ವಿಷಯನ ನಿನ್ನ ಹತ್ರ ಹೇಳೋದು ತಪ್ಪೋ ಸರಿಯೋ ನನಗೆ ಗೊತ್ತಿಲ್ಲ ಅಣ್ಣ. ಆದ್ರೆ ಯಾರ ಹತ್ರ ಆದ್ರೂ ಹೇಳ್ಕೋಬೇಕಂತ ಅನ್ನಿಸ್ತಾ ಇದೆ. ಕಾರ್ತಿಕ್, ನನ್ನನ್ನ ಅಣ್ಣ ಅಂತ ತಿಳ್ಕೊಂಬೇಡ, ನಿನ್ ಬೆಸ್ಟ್ ಫ್ರೆಂಡ್ ಅಂತ ತಿಳ್ಕೊ. ನಿನ್ ಮನ್ಸಲ್ಲಿ ಏನಿದೆ ನೇರವಾಗಿ ನನ್ನ ಹತ್ರ ಹೇಳ್ಕೊ. ಅದು ತಪ್ಪಿದ್ರೆ ಮಾಡ್ಬೇಡ ಅಂತ ಹೇಳ್ತೀನಿ, ಸರಿ ಇದ್ರೆ ಸಹಾಯ ಮಾಡ್ತೀನಿ. ಅಣ್ಣ, ನನಗೆ ಪ್ರಿಯಾಂಕ ಅವ್ರ ಮಗು ದಿನೇ ದಿನೇ ಮಾನಸಿಕವಾಗಿ ಹತ್ರ ಆಗ್ತಾ ಇದೆ. ಕೂತ್ರು ನಿಂತ್ರು ಆ ಮಗು ಬಗ್ಗೆನೇ ಯೋಚನೆ ಮಾಡೋ ಹಾಗಾಗಿದೆ. ನಾನು ಕಳ್ಕೊಂಡಿರೋ ನನ್ನ ಮಗುನ ಆ ಮಗುವಲ್ಲಿ ನೋಡ್ತಾ ಇದ್ದೀನಿ ಅಣ್ಣ. ಬರೀ ಮಗುನ ಅಥವಾ ಅಂದ್ರೆ ಪ್ರಿಯಾಂಕಾ ಕೂಡ ಅಂತ ಆಯ್ತು. ಪ್ಲೀಸ್ ಅಣ್ಣ, ನನಗೆ ಈ ಆಲೋಚನೆ ಬಂದಿರೋದೇನೋ ನಿಜ, ಆದ್ರೆ ಇದು ತಪ್ಪೋ ಸರಿಯೋ ಗೊತ್ತಾಗ್ತಾ ಇಲ್ಲ. ಇಲ್ಲ ಕಾರ್ತಿಕ್, ನಿನ್ ಯೋಚನೆಯಲ್ಲಿ ಈ ಸರಿ ತಪ್ಪಿಲ್ಲ, ಒಳ್ಳೆ ನಿರ್ಧಾರ ತಗೊಂಡಿದ್ಯಾ ಕಣೋ. ಅಣ್ಣ ಪ್ಲೀಸ್, ಇದಕ್ಕೆ ನೀನೇ ಸಹಾಯ ಮಾಡಬೇಕು. ಏನೇ ಆಗ್ಲಿ ಈ ವಿಷಯ ಶ್ರಾವಣಿಗೆ ಮಾತ್ರ ಗೊತ್ತಾಗ್ಬಾರ್ದು. ಏನ್ ವಿಷಯ? ಶ್ರಾವಣಿಗೆ ಯಾಕೆ ಗೊತ್ತಾಗ್ಬಾರ್ದು? ಕಾರ್ತಿಕ್, ಈ ಸರಿ ಶ್ರಾವಣಿ ನಿನ್ನ ಒಪ್ಕೊಂಡೇ ಒಪ್ಕೋತಾಳೆ. ಅವಳು ಕೂಡ ಹಳೆದನ್ನೆಲ್ಲ ಮನ್ಸಿಂದ ತೆಗೆದಾಕಿರ್ತಾಳೆ. ಯಾಕಿನ್ನೂ ವೇಟ್ ಮಾಡ್ತಾ ಇದೀಯಾ? ಹೇಗೂ ಸೂರ್ಯನೂ ಮನೆಯಲ್ಲಿಲ್ಲ. ಶ್ರಾವಣಿನ ಮೀಟ್ ಮಾಡಿ ಮಾತಾಡು, ಅವಳು ಇದನ್ನ ಖಂಡಿತ ಒಪ್ಕೋತಾಳೆ. ಒಪ್ಕೊಳ್ಳಿಲ್ಲ ಅಂದ್ರೆ ನಾನು ಒಪ್ಪಿಸ್ತೀನಿ ಶ್ರಾವಣಿನ. ಅವಳು ಒಪ್ಕೊಂಡ್ಮೇಲೆ ಆ ಮನೆಯಲ್ಲಿ ನಿನ್ನನ್ನು ಯಾರು ಬೇಡ ಅಂತ ಹೇಳೋದಿಲ್ಲ. ಹಾಗಾದ್ರೆ ಶ್ರಾವಣಿ ಇದನ್ನ ಒಪ್ಕೋತಾಳ? ಅವಳ ಹತ್ರ ನಾನು ಈ ವಿಷಯ ಹೇಳ್ಬೋದಾ ಅಣ್ಣ? ಹೇಳ್ಬೋದು ಕಾರ್ತಿಕ್. ಇತ್ತೀಚೆಗೆ ಶ್ರಾವಣಿ ನಿಂಗೆ ತುಂಬಾ ಹತ್ರ ಆಗಿದ್ದಾಳೆ. ಅದು ಅಲ್ಲದೆ ಎಷ್ಟು ದಿನ ನೀನು ಒಂಟಿಯಾಗಿರ್ತೀಯ ಹೇಳು? ಅವಳು ನಿನ್ನನ್ನ ಬೇಡ ಅಂತ ಹೇಳೋದಿಲ್ಲ, ಅದ್ರ ಬದಲಾಗಿ ಅವಳು ನಿಂಗೆ ತುಂಬಾ ಹತ್ರ ಆಗ್ತಾಳೆ ಕಾರ್ತಿಕ್. ತಂಗು, ನನ್ನ ಮುಂದೊಂಥರ ಮಾತಾಡಿ ಈಗ ಮತ್ತೆ ನಿಮ್ಮ ತಮ್ಮನ್ನ ಆ ಶ್ರಾವಣಿನ ಒಂದು ಮಾಡೋ ಪ್ರಯತ್ನ ಮಾಡ್ತಾ ಇದೀಯಾ?
ನಾನಿದನ್ನ ಇಲ್ಲಿಗೆ ಬಿಡಲ್ಲ. ಏನಾದರೂ ಮಾಡೇ ಮಾಡ್ತೀನಿ. ಕಾರ್ತಿಕ್, ನಿನ್ನಂತ ಹುಡುಗನ ಮದುವೆ ಮಾಡ್ಕೊಳ್ಳೋಕೆ ಪ್ರಿಯಾಂಕಾ ನಿಜವಾಗ್ಲೂ ಅದೃಷ್ಟ ಮಾಡಿದ್ಲು ಕಣೋ. ಪ್ರಿಯಾಂಕಾ ಒಪ್ಕೊಂಡ್ರೆ ನಿಜವಾಗ್ಲೂ ಆ ಅದೃಷ್ಟ ಮಾಡಿದವ್ರು ನಾನಾಗ್ತೀನಿ ಅಣ್ಣ. ಅವ್ರನ್ನ ಎಲ್ಲಾದ್ರೂ ಆಚೆ ಕರ್ಕೊಂಡೋಗಿ ಈ ವಿಷಯ ಹೇಳ್ಬೇಕು ಅಂತ ಇದ್ದೀನಿ. ಹೇಳಣ್ಣ? ಒಳ್ಳೆ ಐಡಿಯಾ, ಮೊದ್ಲೋಗಿ ಹೇಳು.